ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಈವ್ನಿಂಗ್ ಬ್ಲಾಗ್ನ ಸ್ಟಾರ್ಟ್ ಮಾಡತ್ತೀನಿ. ಈಗ ದೇವರಿಗೆ ದೀಪ ಎಲ್ಲ ಹಚ್ಚಬೇಕು. ಮತ್ತು ಆದಿತ್ಯ ಗಿಲ್ಲಿ ಕೆಳಗೆ ಕರ್ಕೊಂಡು ಹೋಗ್ಯಾರ ಆಟ ಆಡ್ಸಕ್ಕೆ. ಅವನು ನೀರು ಖಾಲಿ ಆಗಿದ್ದು ಅಂತ ಅವನು ನೀರು ಖಾಲಿ ಆಗಿದ್ದು ಅಂತ ಅದಕ್ಕೆ ಬಾಟ್ಲಿನ ತೊಳೆದು ಮತ್ತೆ ಫುಲ್ ತುಂಬಿಸಿ ಕೊಡತ್ತೀನಿ. ಮತ್ತು ಅಲ್ಲಿ ಕೆಳಗದ ಈಗ ಹೋದ್ರೆ ಮತ್ತು ಅವನು 1 ಅವರ್ 2 ಅವರ್ ಬಿಟ್ಟು ಬರೋದು. ಅಲ್ಲಿವರೆಗೂ ಅವನಿಗೆ ನೀರು ಕುಡಿಲಕ್ಕೆ ಬೇಕಲ್ಲ. ಈಗಂತೂ ಬೇಸಿಗೆ ಕಾಲ, ಮತ್ತು ಮಕ್ಕಳಿಗೆ ಜಾಸ್ತಿ ನೀರು ಕುಡಿಸ್ರಿ. ಯಾಕಂದ್ರೆ ಬಿಸಿಲೆಲ್ಲ ಜಾಸ್ತಿ ಇರ್ತೈತಿ. ಇವನು ಕೆಲವೊಂದು ಸರಿ ನೀರಿಗೆ ಬೂ ಬೂ ಅಂತಾನೆ, ಕೆಲವೊಂದು ಸರಿ ಬೂ ಅಂತ ಹೇಳ್ತಾನೆ. ಅವಾಗ ನಾವು ಕೊಡ್ತೀವಿ. ಕೆಲವೊಂದು ಸರಿ ಅವನು ಆಟಕ್ಕೆ ಬಿದ್ದರೆ ಅವರಿಗೆ ಗೊತ್ತಾಗಲ್ಲ, ಮಕ್ಕಳಿಗೆ. ಅದನ್ನು ನಾವೇ ಮೇಲಿಂದ ಮೇಲೆ ಕುಡಿಸ್ತಿರ್ಬೇಕು. ಅವ್ರಿಗೆ ಅಷ್ಟೆಲ್ಲ ಗೊತ್ತಾಗಲ್ಲ. ಇನ್ನೂ ಸಣ್ಣವ್ರು ಇರ್ತಾರಲ್ಲ, ಅವಕ್ಕೇನೂ ಗೊತ್ತಾಗಲ್ಲ. ಆಟಕ್ಕೆ ಬಿದ್ದರೆ ಮುಗೀತು, ಅವ್ರಿಗೆ ಹಸಿವಾಗಿದ್ದು ಗೊತ್ತಾಗಲ್ಲ, ನೀರು ಕುಡಿಬೇಕು ಅನ್ನೋದು ಗೊತ್ತಾಗಲ್ಲ. ಅದನ್ನು ನಾವೇ ಅರ್ಥ ಮಾಡ್ಕೋಬೇಕು. ಓಕೆ, ಈಗ ಬಾಟ್ಲಿ ಎಲ್ಲ ಫುಲ್ ತುಂಬಿಸಿನಿ. ಈಗ ಕೊಟ್ಟು ಕಳಿಸ್ತೀನಿ. ಓಕೆ, ಇದಾದಮೇಲೆ ದೇವರಿಗೆ ದೀಪ ಎಲ್ಲ ಇವಾಗ ಹಚ್ಚಬೇಕು. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿರಿ. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಓಕೆ, ಬರ್ರಿ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಓಕೆ, ಈಗ ಮುಖ ಎಲ್ಲ ತೊಳ್ಕೊಂಡು ಬಂದೆ. ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಂಡ್ಬಿಡ್ಬೇಕಂತೇಳಿ. ಓಕೆ, ಈಗ ಸಿರಮ್ ಆಯಿತು. ಈಗ ಸ್ವಲ್ಪ ಮಾಯ್ಶ್ಚರೈಸರ್ ಹಾಕ್ತೀನಿ. ಮಾಯ್ಶ್ಚರೈಸರ್ ಹಾಕಿದ್ಮೇಲೆ ಸ್ವಲ್ಪ ಲಿಪ್ ಬಾಮ್. ಮುಗೀತು ನನ್ನ ಸ್ಕಿನ್ ಕೇರ್ ಇಷ್ಟೇ. ಓಕೆ, ಮುಗೀತು ನಂದು ಸ್ಕಿನ್ ಕೇರ್. ಓಕೆ, ಬರೀ ದೇವರಿಗೆ ದೀಪ ಹಚ್ಚೋಣ. ಇನ್ನು ಸ್ವಲ್ಪ ವಾಷಿಂಗ್ ಮಿಷಿನಿಗೆ ನಮ್ಮ ಬಟ್ಟೆ ಎಲ್ಲ ಹಾಕಬೇಕು. ಇನ್ನು ದೇವ್ರಿಗೆಲ್ಲ ದೀಪ ಹಚ್ಚಿದ ಮೇಲೆ ಆ ಬಟ್ಟೆ ಎಲ್ಲ ಹಾಕಿದ್ರೆ ಆಯ್ತು ಅಂದ್ಕೊಂಡು ಹಾಕಿರಲಿಲ್ಲ ಅಷ್ಟೇ. ಅದಕ್ಕೆ ಮೊದಲಿಗೆ ದೇವರಿಗೆಲ್ಲ ದೀಪ ಹಚ್ಚಿ ಆಮೇಲೆ ನಮ್ಮ ಬಟ್ಟೆ ಎಲ್ಲ ಹಾಕ್ತೀನಿ. ಓಕೆ, ಬರ್ರಿ. ಊದುಬತ್ತಿ ಪ್ಯಾಕೆಟ್ ಖಾಲಿ ಆಗೈತಿ. ಅದಕ್ಕೆ
ಅಕ್ಕಿ ಒಂದು ಪ್ಯಾಕೆಟ್ನ ಓಪನ್ ಮಾಡ್ಕೊಳ್ಳೋದು. ಓಕೆ, ದೇವರಿಗೆ ದೀಪ ಎಲ್ಲ ಹಚ್ಚಿದ್ದಾಯಿತು. ಓಕೆ, ಬಟ್ಟೆ ಎಲ್ಲ ಹಾಕಿದ್ದಾಯಿತು. ಈಗ ಮತ್ತೆ ರಾತ್ರಿ ಊಟಕ್ಕೆ ಏನು ಮಾಡಬೇಕು? ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಎಗ್ ಬುರ್ಜಿ ಮಾಡ್ಬೇಕಂತ ಹೇಳಿ ಅಂದ್ಕೊಂಡಿನಿ. ರೈಸ್ ಅಂತೂ ಇನ್ನೂ ಮಧ್ಯಾಹ್ನ ಮಾಡಿದ ರೈಸ್ ಅಂತೂ ಇನ್ನೂ ಜಾಸ್ತಿ ಐತಿ. ರೈಸ್ ಎಲ್ಲ ಮಾಡೋಕ್ಕೆ ಹೋಗಲ್ಲ, ರೈಸ್ ಎಲ್ಲ ಐತಿ. ಜಸ್ಟ್ ಚಪಾತಿ ಎಗ್ ಬುರ್ಜಿ ಮಾಡ್ತೀನಿ. ಸ್ವಲ್ಪ ಸಾಂಬಾರು ಐತಿ, ಇಷ್ಟೇ. ಓಕೆ, ಅದು ಅಡುಗೆ ಮಾಡೋಕ್ಕೆ ಇನ್ನೂ ಒಂದು ಸ್ವಲ್ಪ ಟೈಮ್ ಐತಿ. ಸ್ವಲ್ಪ ಹೊತ್ತು ಕೆಳಗಡೆ ಹೋಗಿ ಬರ್ಬೇಕಂತ ಹೇಳಿ ಆದಿತ್ಯ ಆಟ ಆಡತ್ತಾನ. ನೋಡೋಣ ಬರ್ರಿ ಏನು ಆಟ ಆಡತ್ತಾನ. ಎಲ್ಲ ಮಕ್ಕಳು ಅಲ್ಲಿ ಸೇರಿರ್ತಾರೆ, ಅವ್ರ ಜೊತೆ ಆಟ ಆಡೋಕ್ಕಂದ್ರೆ ಅವನಿಗೆ ಅಷ್ಟು ಖುಷಿ. ಗಾಡಿ ಆಡತ್ತಿರ್ಬೇಕು. ಓಕೆ, ಬರ್ರಿ ನಾವು ಕೆಳಗೆ ಹೋಗೋಣ. ಅವನು ಏನು ಆಟ ಆಡತ್ತಾನ ನೋಡಿಕೊಂಡು ಮತ್ತೆ ಒಂದು 10-15 ನಿಮಿಷ, ಒಂದು 20 ನಿಮಿಷ ಅಲ್ಲಿ ನಾನು ಸ್ವಲ್ಪ ಹೊತ್ತು ಅವನ ಜೊತೆ ಇದ್ದು ಹೊಳ್ಳಿ ವಾಪಸ್ ಬರ್ತೀನಿ. ಕರ್ಕೊಂಬರುವಾಗ ಅವನನ್ನು ವಾಪಸ್ ಬರುವಾಗ ಅವನು ಕರ್ಕೊಂಡು ಬರ್ತೀನಿ. ಓಕೆ, ಬರ್ರಿ ಕೆಳಗೆ ಹೋಗೋಣ. ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ, ಬರ್ರಿ. ಓಕೆ, ಅವನಿಗೆ ಒಂದು ಸ್ವಲ್ಪ ಆ್ಯಪಲ್ನ ಕಟ್ ಮಾಡ್ಕೊಂಡು ಹೋಗ್ತೀನಿ. ಅಲ್ಲೇ ಇಲ್ಲಿ ಬಂದರೆ ಅವ್ನು ತಿನ್ನೋದೇ ಇಲ್ಲ. ಅಲ್ಲಿ ಆದ್ರೆ ಸ್ವಲ್ಪ ಅಲ್ಲೇ ಆಟ ಆಡ್ಕೊಂತ ಸ್ವಲ್ಪ ತಿನ್ನಿಸ್ತೀನಿ, ತಿಂತಾನೆ. ಇಲ್ಲಿ ಬಂದ್ರೆ ಅಂತೂ ಏನು ತಿನ್ನಿಸಿದ್ರು ತಿನ್ನಲ್ಲ. ಅವನು ಆಟ ಆಡುವಾಗಲೇ ಸ್ವಲ್ಪ ಆ ಕಡೆ ಈ ಕಡೆ ತೋರಿಸ್ಕೊಂಡು ಒಂದು ಅರ್ಧ ಆ್ಯಪಲ್ನ ಕಟ್ ಮಾಡಿಕೊಂಡು ಸಿಪ್ಪೆ ಎಲ್ಲ ತಕ್ಕೊಂಡು ಹೋಗ್ತೀನಿ. ನೋಡೋಣ ಏನು ತಿಂತಾನೋ ಬಿಡ್ತಾನೋ ಗೊತ್ತಿಲ್ಲ. ಒಯ್ಯೋದಂತೂ ಒಯ್ತೀನಿ, ನೋಡೋಣ ಏನು ಮಾಡ್ತಾನೆ. ಕಟ್ ಮಾಡ್ಕೊಂಡಂತೂ ಹೋಗ್ತೀನಿ.
ಓಕೆ, ಒಂದು 2 ಪೀಸ್ ತೊಗೊಂಡಿನಿ. ಇದನ್ನ ಸ್ವಲ್ಪ ಫುಲ್ ಸಣ್ಣದಾಗಿ ಕಟ್ ಮಾಡಿಕೊಂಡು ಓಕೆ, ಈಗ ಫಸ್ಟ್ ಮೊದಲಿಗೆ ತೊಳ್ಕೊಂಡ್ಬಿಡ್ತೀನಿ. ಇದು ಅರ್ಧ ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಇನ್ನೂ 6 ನಿಮಿಷ ಐತಿ. ಓಕೆ, ಅದು ಬಾಯ್ ಮುಂದೆ ನೀ ಏನದಿ ಕಾಲ್ ಮಾರಿ ಸೈಜ್ ನೋಡು. ಸುಮ್ಮನೆ ಬಿಡು, ಅವು ತಗೋಬಾರ್ದು. ಏನು ಏನೇ ಇಷ್ಟೇ ಆಡಿಲ್ಲೇ ಈಗ ಅಪ್ಪು ಏಯ್ ನಾಯಿ ಪಿಂಟು ಅನ್ನೋದು. ಈ ಕಡೆ ಪಾಪ ಲೇ ಒಂದು ಚಪ್ಪಲಿ, ನಿನ್ನ ಚಪ್ಪಲಿ ಎಲ್ಲಿಟ್ಟಪ್ಪ? ಬಾಯ್ ಬಾಯ್. ಗೋವಿಂದ ಏಯ್ ಏಯ್ ಹಾರಿಸ್ಬಿಡ್ಲಿ ಪಾಪ. ಓಕೆ, ಇದೆಲ್ಲ ನೋಡೋಕ್ಕೆ ಒಂಥರ ಖುಷಿ ಅನ್ನಿಸ್ತೈತಿ. ಎಷ್ಟು ಬ್ಯೂಟಿಫುಲ್ ಆಗೈತೆ ನೋಡ್ರಿ. ಎಲ್ಲ ಗಿಡಗಳಾಯಿತು, ಮತ್ತು ಅಲ್ಲೆಲ್ಲ ಆಡ್ತಿರೋ ಮಕ್ಕಳ ಜೊತೆ ಇದೆಲ್ಲ ಟೈಮ್ ಸ್ಪೆಂಡ್ ಮಾಡೋಕೆ ಒಂಥರ ಖುಷಿ ಅನ್ನಿಸ್ತೈತಿ. ಈವ್ನಿಂಗ್ ಟೈಮ್ ಎಷ್ಟು ಖುಷಿ ಅನ್ನಿಸ್ತೈತಿ. ಇಲ್ಲಿ ಆಲ್ಮೋಸ್ಟ್ ಡೈಲಿ ನಂದು ಈವ್ನಿಂಗ್ ರೂಟೀನ್ ಇದೇ ಥರನೇ ಇರ್ತೈತಿ. ಇಷ್ಟೇ ಬ್ಯೂಟಿಫುಲ್ಲಾಗಿ ಇರ್ತೈತಿ ರೂಟೀನ್. ನನಗೆ ಈ ಥರ ಎಲ್ಲ ಭಾಳ ಇಷ್ಟ.
ನಿಮಗೂ ಈ ಬ್ಲಾಗ್ ನನ್ನ ಈವ್ನಿಂಗ್ ರೂಟೀನ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿರಿ. ಆದಿತ್ಯಗೆ ಆವಾಗಲೇ ಆ್ಯಪಲ್ ಒಯ್ದಿದ್ದು, ಅವನು ಒಂಚೂರು ತಿನ್ನಲಿಲ್ಲ, ವಾಪಸ್ ತೊಗೊಂಡು ಬಂದೀನಿ. 1-2 ಪೀಸ್ ಅಷ್ಟೇ, ಅದನ್ನು ಉಗುಳಿದ. ಇದೇ ಥರ ಮಾಡ್ತಾನೆ ನೋಡಿರಿ. ಓಕೆ ಬಾಯ್.